ಯಾರಣ್ಣ ಬಂದ್ ತಪ್ಪಿದ್ದು? ಲಾರಿ ಹೊಡ್ಕೊಂಡು ಹೋಗಿದ್ದು ಹಿಂದೆ ಬಂದಿದ್ದು ಹೆಚ್ಚಾಯಿತು ಅವನು ಸರ್ ಹೇಳಿ ಏನ್ ಸಮಸ್ಯೆ ಆಗಿದೆ? ಮಾಧ್ಯಮ ಮಿತ್ರರೇ, ನಿನ್ನೆ ಸಂಜೆ 6:30 ನಮಗೆ ಬಂದಿರೋ ಮಾಹಿತಿಯಲ್ಲಿ ವೈರ್ ಸುತ್ತಕೊಂಡು ಕೇಬಲ್ ಹೆಚ್ಚಾಗಿ ಅಂಬೇಡ್ಕರ್ ವಿಗ್ರಹ ಕೆಳಬಿದ್ದಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಆದರೆ ಈ ಮಾಹಿತಿ ಸುಳ್ಳು. ಬ್ಯಾನರ್ ಕಟ್ಟಿ ಅಲ್ಲಿ ಕೇಬಲ್ ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಸುತ್ತಿಟ್ಟು ಗಾಡಿನ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿ ಆ ಸ್ಟ್ಯಾಚ್ಯೂ ಕೆಳಗಡೆ ಬೀಳೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಗುಮಾನಿ ಇದೆ ನಮ್ಗೆ. ಇದು ತನಿಖೆ, ಪೊಲೀಸ್ ಇಲಾಖೆ ತನಿಖೆ ಆಗಬೇಕು. ತನಿಖೆ ಆಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಬೇಕು. ಮತ್ತೆ ಈ ಸ್ಥಳದಲ್ಲಿ ಏನ್ ಬಿದ್ದೋಗಿದೆ ಆ ಸ್ಟ್ಯಾಚ್ಯೂನ ಮತ್ತೆ ಪುನಃ ಸ್ಥಾಪಿಸಬೇಕು. ಆ ಉದ್ದೇಶದಿಂದ ನಾವು ಇವತ್ತು ದಲಿತ ಸಂಘಟನೆ ಲೀಡರ್ನೆಲ್ಲ ಸೇರ್ಕೊಂಡು ಯಾರು ಈ ದುರ್ಘಟನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಸಂಜೆ 5 ಗಂಟೆ ಒಳಗಡೆ ಖಚಿತ ಮಾಹಿತಿ ವರದಿಯೊಂದಿಗೆ ನಮಗೆ ತಿಳಿಸ್ಬೇಕು. ಹಾಗೆ ತಿಳಿಸ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನಮ್ಮ ಸಂಘಟನೆಯವರು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಎಷ್ಟು ಸಂಘಟನೆಗಳು ರಾಜ್ಯಾಧ್ಯಕ್ಷಗಳಿದ್ದಾರೆ, ಎಷ್ಟು ಸಂಘ ಸಂಸ್ಥೆಗಳಿದೆ, ಎಷ್ಟು ದಲಿತ ಜನಾಂಗದವರಿದ್ದಾರೆ, ಎಲ್ಲನೂ ಒಟ್ಟಿಗೆ ಕೂಡಿಸಿ ಮುಂದಿನ ಹೋರಾಟಗಳ ಬಗ್ಗೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಕಾರ್ಯಸೂಚಿಗಳನ್ನ ರೂಪಿಸುವ ಮುಖಾಂತರ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಾವು ನಮ್ಮ ಜನತೆಗೆ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮುಂದಿನ 5 ಗಂಟೆ ಒಳಗಡೆ ನಮ್ಗೆ ಖಚಿತ ಮಾಹಿತಿ ಕೊಡ್ಬೇಕಂತ ತಮ್ಮ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾನದ ರಾಜ್ಯಾಧ್ಯಕ್ಷರು ಭವಾನಿ ಪ್ರಸಾದ್. ಜೈ ಭೀಮ್, ಜೈ ಕರ್ನಾಟಕ. ಸಂಸ್ಥಾನಕ್ಕೆ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಏನಿವತ್ತು ಈ ಒಂದು ಘಟನೆ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆಯಲ್ಲಿ ಕೇಬಲ್ ವೈರ್ ಕೆಳಗಡೆ ಬಿದ್ದಿತ್ತು, ಲಾರಿ ಅಕಸ್ಮಾತ್ ಆಗಿ ಕುತ್ಕೊಂಡು ಹೋಗಿತ್ತು ಅಂತ ಒಂದು ಮಾಹಿತಿ ಇದೆ ನಮ್ಗೆ. ಆ ಮಾಹಿತಿ ಪ್ರಕಾರ ಏನೋ ಮಾಹಿತಿ ಕೊಟ್ಟಿದ್ದಾರೆ, ಮಾಹಿತಿ ಶುದ್ಧ ಸುಳ್ಳು. ಯಾಕಂದ್ರೆ ಇದು ಹಿಂದೆ 2 ಬಾರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಲ್ಲಿಂದ ಅಗಲಿಸುವಂತ ಕೆಲಸಗಳು 2 ಬಾರಿ ಆಗಿತ್ತು. ಒಂದು ಸಲ ಮಿಸ್ ಆಯ್ತು, ಒಂದ್ಸಲ ಪರ್ಸನ್ ಯಾರ ಒಂದು ವ್ಯಕ್ತಿ ಇದಾರೆ ಆ ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗುವಂತ ಕೆಲಸ ಆಯ್ತು. ಆ ವ್ಯಕ್ತಿ ಇತ್ತೀಚೆಗಷ್ಟೇ ಒಂದು ಜೈಲಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದೊಂದು ಮಾಹಿತಿ ಇದೆ. ಸೊ ಈ ರೋಡ್ ಅಲ್ಲಿ ನಾವು ವಿಚಾರಣೆ ವಾಸ್ತವಿಕವಾಗಿ ಒಂದು ಕಾಮನ್ ಮನುಷ್ಯ ಥಿಂಕ್ ಮಾಡೋಂತ ವಿಚಾರ ಒಂದು ಏನಂತಂದ್ರೆ, ಈ ರೋಡ್ ಅಲ್ಲಿ ಬಸ್ಸುಗಳು ಹೋಗ್ತವೆ, ಒಂದೇ ಲಾರಿ ಅಂತೆಲ್ಲ ಹೋಗೋದು, ಬಸ್ಸುಗಳು ಹೋಗ್ತವೆ, ಹೆವಿ ವೆಹಿಕಲ್ಸ್ ಎಲ್ಲ ಹೋಗ್ತವೆ. ಯಾವುದೇ ವೆಹಿಕಲ್ ಕುತ್ಕೊಂಡು ಹೋಗ್ತೀರಾ, ಬರೀ ಪರ್ಟಿಕ್ಯುಲರ್ ಒಂದೇ ಲಾರಿ ಬಂದು ಅದನ್ನ ಕುತ್ಕೊಂಡು ಹೋಗಿ ನೋಡಿ. ಏನೋ ಇದು ಸ್ಟ್ಯಾಚ್ಯೂಗೆ ಕೆಳಗಡೆ ಇಟ್ಟಿರೋಂತ ಏನು ಕಟ್ಟಡ ಇದೆ ಅದಕ್ಕೆ ಏನೋ ಡ್ಯಾಮೇಜ್ ಆಗಿಲ್ಲ, ಬರೀ ವಿಗ್ರಹ ಕೆಳಗಡೆ ಬೀಳೋ ತರ ಕೇಬಲ್ ವೈರ್ ನ ವಿಗ್ರಹ ಕತ್ತರಿಸಿ ಏನೋ ಒಂದು ಪ್ಲಾನ್ ಮಾಡಿ ಇದನ್ನ ಬೀಳ್ಸಿದ್ದಾರೆ ಅಂತ ನಮ್ಗೆ ಒಂದು ಅವ್ರ ಬಗ್ಗೆ ಒಂದು ಸಂಶಯ ಇದೆ. ಬಾಬಾ ಸಾಹೇಬರಿಗೆ ಯಾರು ಈ ತರ ಅವಮಾನ ಮಾಡಿದ್ದಾರೆ, ಯಾರು ಈ ತರ ಅವ್ರಿಗೆ ಅಪಮಾನ ಮಾಡೋಂತ ಕೆಲಸ ಮಾಡಿದಾರ ಅಂತ ಅವ್ರ ವಿರುದ್ಧ ಕಠಿಣ ಕಾನೂನು ರೀತಿ ಕ್ರಮ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತೆ ಈ ಭಾಗದಲ್ಲಿ ದಲಿತರಿಗೆ ರಕ್ಷಣೆ ಇಲ್ದಿರ ಆಗಿರೋದಂತೂ ಖಂಡಿತ ಇದೆ. ದಕ್ಷಿಣ ಭಾಗದಲ್ಲಿ ದಲಿತರು ಯಾರಿದ್ದಾರೆ, ದಲಿತ ಹೋರಾಟಗಾರರು ಯಾರಿದ್ದಾರೆ, ದಲಿತ ಜನಾಂಗದವ್ರು ಯಾರಿದ್ದಾರೆ, ಅವ್ರಿಗೆ ಇಲ್ಲಿರೋಂತ ಕೆಲವೊಂದು ಮನುವಾದಿ ವ್ಯಕ್ತಿಗಳು ಅವ್ರನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಈ ರೀತಿ ಅವ್ರನ್ನ ಬಯಲ್ಗೆಳೆಯೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಈಚೆಗೆ ಬರ್ಲಿ, ಅವ್ರ ವಿರುದ್ಧ ಏನೋ ಒಂದು ಕಿತಾಪತಿ ಮಾಡೋದು, ಗಲಾಟೆಗಳು ಮಾಡೋದು ಕೆಲಸಗಳನ್ನ ಮಾಡ್ಬೇಕಂತ ಉದ್ದೇಶದಿಂದನೇ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ವಿಚಾರ, ಈ ರೀತಿ ಸೂಕ್ಷ್ಮವಾದ ಒಂದು ತುಂಬಾ ಸೂಕ್ಷ್ಮ ವಿಚಾರ. ಇದನ್ನ ಯಾರು ಈ ಪುತ್ಥಳಿನ ಒಂದು ಬೀಳ್ಸೋಂತ ಪ್ರಯತ್ನ ಮಾಡಿದಾರೆ ಅವ್ರ ವಿರುದ್ಧ ಅವ್ರಿಗೆ ಕಠಿಣ ಕ್ರಮ ಆಗ್ಬೇಕು. ಮತ್ತೆ ಈ ಪುತ್ಥಳಿನ ಪುನರ್ಸ್ಥಾಪನೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಯವರು ಖುದ್ದು ನಮ್ಗೆ ಸಹಾಯ ಮಾಡ್ಬೇಕು ಅಂತ ನಾವು ಅವ್ರ ಹತ್ರ ಕೇಳ್ಕೊತೀವಿ, ಮಾಧ್ಯಮದ ಕೇಳ್ಕೊತಾ ಇದೀವಿ. ಮೇಡಮ್, ಏನೋ ತೊಂದರೆ ಆಯ್ತು ಅಂತ ಹೇಳಿದ್ರಿ, ಅಥವಾ ಯಾಕೆ ಆಮೇಲೆ ಒಂದಷ್ಟು ಹೇಳಿದ್ರಿ ಯಾರೋ ಒಂದು ಮನೋವಾದಿಗಳು ಮಾಡಿದ್ದಾರೆ ಅಂತ ಹೇಳಿ, ಯಾಕೆ ಇಲ್ಲಿ ಸಂವಿಧಾನ ಶಿಲ್ಪ ಅಂಬೇಡ್ಕರ್ ಪುತ್ಥಳಿನ ತೆರವು ಮಾಡ್ಬೇಕು ಅಂತ ಯಾರಿಗಿದೆ, ಮತ್ತೆ ಯಾಕೆ ಈ ವಿಚಾರ ನಡೀತು ಅಂದ್ರೆ ಈ ಹಿಂದೆ ಹೇಳಿದ್ವಿ ಸಾಕಷ್ಟು. ಈ ಹಿಂದೆ ಕೂಡ ಒಬ್ರು ಬಂದು ತೆರವು ಮಾಡ್ಲಿಕ್ಕೆ ನೋಡಿದ್ರು, ಈ ಹಿಂದೆ ಪೊನ್ನಕುಂಟ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ ಅಂತ ವಿಚಾರ ಹೇಳಿದ್ರಿ. ಯಾಕೆ ಇಷ್ಟು ಈ ಒಂದು ವಿಚಾರದಲ್ಲಿ, ಈ ಒಂದು ಪುತ್ಥಳಿ ವಿಚಾರದಲ್ಲಿ ಇಷ್ಟೊಂದು? ನಾನು ಹೇಳೋದ್ ವಿಚಾರ ಒಂದಂದ್ರೆ, ಇಲ್ಲಿ ಬಾಬಾ ಸಾಹೇಬ್ ಪುತ್ಥಳಿ ಇರೋದು ಕೆಲವೊಂದು ವ್ಯಕ್ತಿಗೆ ಇಷ್ಟ ಇಲ್ಲ. ಮುಖ್ಯವಾದ ಕಾರಣ ಬಾಬಾ ಸಾಹೇಬ್ ಪುತ್ಥಳಿ ಈ ಒಂದು ಸರ್ಕಲ್ ಇರೋದು ಇಷ್ಟ ಇಲ್ಲ. ಆ ಒಂದು ಕಾರಣಕ್ಕೆ ಈ ರೀತಿ ಪ್ರಯತ್ನ ನಡೀತಾ ಇದೆ. ಅವಾಗ ಒಂದ್ಸಲ ಅದನ್ನ ಅಗಲಿಸಿದಾಗ ಅಂದ್ರೆ ಕಗ್ಗಿಸಿದಾಗ ಅದನ್ನ ವಿಗ್ರಹನ ತಳ್ಳೋಂತ ಕೆಲಸ ಮಾಡಿದಾಗ ಅವ್ರ ವಿರುದ್ಧ FIR ಆಗಿದೆ. ಕಳೆದ ಹೆಚ್ಚು ಕಡಿಮೆ 1 ವರ್ಷ ಆಗಿರ್ಬೋದು ಅವ್ರ ವಿರುದ್ಧ ಒಂದು FIR ಆಗಿ. ಈಗ ಅದನ್ನ ಆ ರೀತಿ ಮಾಡಕ್ ಆಗಲ್ಲ ಅಂತ ಒಂದು ಪ್ರೀ ಪ್ಲಾನ್ ಮಾಡಿದಾರೆ. ನೋಡಿ, ಕನ್ಸರ್ಟ್ ಮೇಲೆ ವೈರ್ ಇದಾವೆ, ಬೇಕಾದ್ರೆ ನೀವು ಮಾಧ್ಯಮದವರ ಒಂದನ್ನ ಫೋಕಸ್ ಮಾಡ್ಬೋದು. ಆ ವೈರು ಬೇರೆ ಯಾವ್ದಕ್ಕೂ ಕನೆಕ್ಷನ್ ಇಲ್ಲ, ಬರೀ ಆ ಕಂಬದಿಂದ ಆ ಕಂಬಕ್ಕೆ ಈ ಮರಕ್ಕೆ ಇಷ್ಟಕ್ಕೆ ಕನೆಕ್ಷನ್ ಇದೆ. ಸೊ ಇದನ್ನೇ ಬೇರೆ ಯಾವ್ದಕ್ಕೂ ಕನೆಕ್ಷನ್ ಇದೆ, ಇಲ್ಲಿ ಮಾತ್ರ ಯಾಕೆ ವೈರ್ನ ಕಟ್ಟಿಕ್ಕಿದ್ದಾರೆ ಅಂದ್ರೆ ಕೆಲವು ದಿನಗಳಿಂದ ಇದೊಂದು ಕುತಂತ್ರ ಮಾಡ್ಕೊಂಡಿದ್ದೆ ಯಾರೋ ಕೆಲವು ವ್ಯಕ್ತಿಗಳು, ಕಿಡಿಗೇಡಿಗಳು, ಬಾಬಾ ಸಾಹೇಬ್ ಪುತ್ಥಳಿ ಇಲ್ಲಿ ಇರಬಾರ್ದು ಅನ್ನೋಂತ ಕಿಡಿಗೇಡಿಗಳು ಅದನ್ನ ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ನಮ್ಮ ಒಂದು ಅನುಮಾನ. ಮೇಡಮ್, ಮುಖ್ಯ ಸರ್ಕಲ್ ನಲ್ಲಿ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರತ್ಯೇಕ ದರ್ಶಿಗಳನ್ನ ಆಗಿರ್ಬೋದು, ಯಾರನ್ನು ಮಾತಾಡ್ತಾರ, ಏನಾಯ್ತು? ನಾವೆಲ್ಲರೂ ಕೇಳಿದ್ವಿ. ನೋಡಿ, ಇಲ್ಲಿ ವ್ಯಾಪಾರ ಮಾಡೋಂತಾರೆ ಎಲ್ಲರೂ ಇದಾರೆ, ಎಲ್ಲರಿಗೂ ಗೊತ್ತಿದೆ. ಆದ್ರೂ ಬಹಿರಂಗವಾಗಿ ಯಾರು ಬಂದು ಹೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಭಯ ಇರುತ್ತೆ, ನಾವು ಹೋಗಿ ಸಾಕ್ಷಿ ಹೇಳಿದ್ರೆ
ನಮ್ಗೇನ್ ನಾಳೆ ಏನ್ ತೊಂದ್ರೆ ಆಗುತ್ತೋ ನಮ್ಗೆ ಏನ್ ತೊಂದ್ರೆ ಮಾಡ್ತಾರೋ ಅನ್ನೋ ದೃಷ್ಟಿಗೆ ನೋಡಿ ಕಮರ್ಷಿಯಲ್ ಇಷ್ಟು ಇರೋಂತ ಜಾಗದಲ್ಲಿ ಯಾರಿಗಾರು ಗೊತ್ತಿದ್ದೀರಾ ಇರುತ್ತಾ, ಯಾರು ನೋಡ್ದಿರ ಇರ್ತಾರ, ನೋಡಿರ್ತಾರೆ. ಮತ್ತೆ ಏನ್ ಲಾರಿ ಇಲ್ಲಿಂದ ಪಾಸ್ ಆಗಿದೆ ಅಂತ ಹೇಳ್ತಾರೆ, ಅದು ಇಲ್ಲಿಂದ ಅವರಿಗೆ ಕೋಳಿಫಾರಂ ಗೇಟ್ಗೆ ಹೋಗೋದಕ್ಕೆ ಕಡಿಮೆ 20 ನಿಮಿಷ ಬೇಕು. ಈ ಒಂದು ರೋಡ್ ಅಲ್ಲಿ ಯಾರೊಬ್ಬರ ಲಾರಿ ನಂಬರ್ ನೋಟ್ ಮಾಡ್ಕೊಂಬೋದಾಗಿತ್ತು ವ್ಯಾಪಾರಿಗಳು ಯಾರಾದ್ರು. ಬಟ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆಲ್ಲರಿಗೂ ಒಂದು ರೀತಿಯಾದ ಭಯ ಇದೆ, ನಮಗ್ ನಾಳೆ ಏನ್ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅವ್ರು ಭಯ ಪಡ್ತಾ ಇದ್ದಾರೆ. ನಮ್ಮ ಉದ್ದೇಶ ತಮ್ಮ ಹೆಸರು? ಮಂಜುಳಾ ಅಂತ ಸ್ವಾಭಿಮಾನಿ ಸ್ವಂತ ವ್ಯಕ್ತಿಯ ರಾಜ್ಯಾಧ್ಯಕ್ಷ. ಈ ತರ ಹಿಂಗೆ ಘಟನೆ ಆಗಿದೆ. ಅಂದ್ರೆ ಒಬ್ಬ ಹುಡುಗ ಫೋನ್ ಮಾಡಿ ಹೇಳ್ತಾನೆ, ಈ ತರ ಹಿಂಗೆ ಪುತ್ತಲೆ ಈ ತರ ಲಾರಿಯನ್ನು ಟಚ್ ಆಗಿ ಬಿದೋಗ್ಬಿಟ್ಟಿದೆ ಅಂತ. ನಾನು ಇಮಿಡಿಯೇಟ್ಲಿ ಜಾಗಕ್ಕೆ ಬಂದು ಇದ್ ಮಾಡ್ತೀನಿ. ಅಂದ್ರೆ ಏನ್ ಹೇಳೋದು ಅಂದ್ರೆ, ಇಲ್ಲಿ ಜಾಗದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಏನೋ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿರೋ ತರ ಅನುಮಾನವಾಗಿ ಅನ್ಸುತ್ತೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆತರ ಮಾಡಿಬಾರ್ದು, ತುಂಬಾ ಅಪಮಾನ ಮಾಡಿದ್ದಾರೆ. ಅದು ತುಂಬಾ ಬೇಜಾರಾಗಿದೆ. ಅದ್ರ ಜೊತೆ ನಮ್ಗೆ ಏನಿದೆ ಮಾಹಿತಿ ಅದು ನಮ್ಗೆ ಬೇಗ ಕೊಡ್ಬೇಕು ಅಂತ ಪೊಲೀಸ್ ಇಲಾಖೆಗೆ ಒಂದ್ ಕಡೆಯಿಂದ ಮನವಿ ಮಾಡ್ತೀವಿ. ಪೊಲೀಸ್ ಇಲಾಖೆ ಮನವಿ ಮಾಡಿದ್ದೀರಾ? ಮತ್ತೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ವಿಚಾರವಾಗಿ ತೊಂದರೆಗಳಾಗಿತ್ತು. ಅವಾಗಲೂ ಕೂಡ ಕೋಣಕೊಂಡ ಪೊಲೀಸ್ನ ಒಂದಷ್ಟು ಸೂಕ್ತ ಮಟ್ಟಿನ ನ್ಯಾಯ ಸಿಕ್ಕಿತ್ತು. ಈ ವಿಚಾರದಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆಯಾ? ನಂಬಿಕೆ ಇದೆ, ಹೇಳಿದ್ದಾರೆ ಮಾಡ್ತೀವಿ. ಇವತ್ತು ಅದೇನಿದೆ ಅದು ತನಿಖೆ ಮಾಡಿ ಅದೇನಿದೆ ನಿಮ್ಗೆ ವಿಚಾರ ಹೇಳ್ತೀವಿ ಅಂತ ಹೇಳಿದ್ದಾರೆ.